ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ 23ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯನ್ನು ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಕಥೆಯ ಬಗ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ಹೊರಗಡೆ ಜೋರಾಗಿ ಬರುತ್ತಿರುವ ಮಳೆ ಜೊತೆಗೆ ಅವಳ ಬಿಸಿ ಅಪ್ಪುಗೆ ಕ್ಷಣ ಮಾತ್ರದಲ್ಲೇ ಪ್ರಖ್ಯಾತ್ನ ಸಂಯಮ ಕಳಚಿ ಬಿದ್ದಿತ್ತು. ಅವನು ಕೂಡ ವಯಸ್ಸಿನ ಹುಡುಗ, ಅವಳು ಹರೆಯದ ಹುಡುಗಿ. ನಿಧಾನವಾಗಿ ತಾನು ಕೂಡ ಅವಳನ್ನು ಬಿಗಿದಪ್ಪಿದ್ದನು. ಇಬ್ಬರ ನಡುವು ಸೂಜಿ ಮನೆಯಷ್ಟು ಕೂಡ ಅಂತರವಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ಪ್ರಖ್ಯಾತ್ಗೆ ಒಂದು ಹೆಣ್ಣಿನ ಸ್ಪರ್ಶದ ಅನುಭವವಾಗಿತ್ತು. ಅವಳಿಗೂ ಕೂಡ. ಹರೆಯದ ಹೊಳೆಯಲ್ಲಿ ಇಬ್ಬರು ತೇಲಾಡುತ್ತಿದ್ದಾರೆ. ಇಬ್ಬರಿಗೆ ಇಹದ ಪರಿವೇ ಇಲ್ಲ. ಬುದ್ಧಿ ಅನ್ನುವುದು ಸ್ಥಿಮಿತ ತಪ್ಪಿದೆ. ಅವನ ಎದೆಗೂಡಲ್ಲಿ ಪುಟ್ಟ ಗುಬ್ಬಿ ಮರಿಯಂತೆ ಕಣ್ಣು ಮುಚ್ಚಿ ಮುಖ ಹುದುಗಿಸಿದ್ದಳು. ಕೆಲ ಹೊತ್ತು ದೀರ್ಘ ಆಲಿಂಗನದ ನಂತರ ತಾನೇ ಮುಂದಾದವನು ಹುಡುಗಿಯ ಗಲ್ಲ ಹಿಡಿದು ಮೇಲೆತ್ತಿ ಬೊಗಸೆಯಲ್ಲಿ ಹಿಡಿದಿದ್ದನು. ನಾಚಿಕೆಯಿಂದ ಅವನನ್ನು ನೋಡಲಾಗದೆ ತಲೆ ಕೆಳಗೆ ಹಾಕಿದ್ದಳು. ಅವಳ ಮುಖವನ್ನು ಎತ್ತಿ ಹಿಡಿದವನು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದಾನೆ. ಕ್ಷಣ ಮಾತ್ರದಲ್ಲಿ ಇಬ್ಬರ ಕಣ್ಣುಗಳು ಸಂಧಿಸಿದ್ದವು. ಈಗಲೇ ತಾನೇ ಮುಂದಾದವನಂತೆ ನೇರವಾಗಿ ಅವಳ ಧರೆಗಳಿಗೆ ಲಗ್ಗೆ ಇಟ್ಟಿದ್ದನು. ಅವನ ದಿಢೀರ್ ಚಾರೆಗೆ ಒಮ್ಮೆ ಬೆಜ್ಜಿ ಕಣ್ಣರಳಿಸಿದಳೆ ಹೊರತು ಪ್ರತಿರೋಧಿಸಲಿಲ್ಲ. ಇಬ್ಬರ ಉಸಿರಿನ ವೇಗವು ಹೆಚ್ಚಾಗಿತ್ತು. ಅವಳ ಎದೆ ಬಡಿತ ಅವನ ಕಿವಿಗೆ ಕೇಳುವಷ್ಟು ಏರಿತ್ತು. ದೀರ್ಘ ಚುಂಬನದ ನಂತರ ಅವಳನ್ನು ಅನಮತ್ತಾಗಿ ತೋಳಲ್ಲಿ ಎತ್ತಿಕೊಂಡವನು ಮಂಚದ ಮೇಲೆ ಅವಳ ಸಮೇತ ಉರುಳಿದ್ದನು. ಅವಳ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಸಾವಿರ ಸಲ ಹೃದಯ ಬಡಿತ ಇದು ನಿಂದೆ ಎನ್ನುವ ಹಾಗೆ. ಅವನ ಬಿಸಿ ಉಸಿರು ತನ್ನ ಮುಖಕ್ಕೆ ರಾಚುತ್ತಿದ್ದ ಹಾಗೆ ಕಣ್ಣನ್ನು ಭದ್ರವಾಗಿ ಮುಚ್ಚಿದ್ದಳು ಹುಡುಗಿ. ಯೌವನದ ಅಲೆಯ ಹೊಡೆತಕ್ಕೆ ಸಿಕ್ಕ ಹಾಗೆ ಅವಳನ್ನು ಮನಸೋ ಇಚ್ಛೆ ಮುದ್ದಾಡಿದ್ದನು. ಅವಳ ಮುಖದ ತುಂಬೆಲ್ಲ ಚುಂಬಿಸಿದವನು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟಿದ್ದನು. ಕ್ಷಣಕಾಲ ನಿಶ್ಶಬ್ದ. ಆದರೆ ಅದೇನಾಯಿತೋ ಏನೋ, ಮುಂದೆ ಒಂದೇ ಹೆಜ್ಜೆ ಇಟ್ಟು ಅನಾಹುತ ಮಾಡಿಕೊಳ್ಳುವುದಕ್ಕಿಂತ ಮುಂಚೆಲೇ ಅವನು ಎಚ್ಚೆತ್ತುಕೊಂಡನು. ತಕ್ಷಣ ಅವಳನ್ನು ದೂರ ತಳ್ಳಿದವನು ಅವಳಿಗೆ ಬೆನ್ನು ಹಾಕಿ ಆಘಾತದಿಂದ ಕುಳಿತು ಬಿಟ್ಟನು. ಪ್ರಾರ್ಥನಾ ಕೂಡ ತಕ್ಷಣ ವಾಸ್ತವಕ್ಕೆ ಮರಳಿದ್ದನು. ಅವಳಿಗೆ ಕೂಡ ತಪ್ಪಿತಸ್ಥ ಭಾವನೆ ಕಾಡುತ್ತಿತ್ತು. ತಲೆ ಕೆಳಗೆ ಹಾಕಿ ಮೌನವಾಗಿ ಕೂತಿದ್ದಳು. ಅವನಿಗೂ ಅಷ್ಟೇ ಪಾಪ ಪ್ರಜ್ಞೆ ಎಡೆಬಿಡದ ಹಾಗೆ ಕಾಡುತ್ತಿದೆ. ಅಯ್ಯೋ ದೇವ್ರೆ, ನಾನೇನು ಮಾಡ್ತಾ ಇದ್ದೀನಿ? ಏನಾಗಿದೆ ಇವತ್ತು? ಎಂಥ ದೊಡ್ಡ ತಪ್ಪು ಮಾಡೋಕ್ಕೆ ಹೊರಟಿದ್ದೆ. ನನ್ನ ಬುದ್ಧಿಗೆ ಏನಾಯಿತು? ನಾನು ಯಾವತ್ತೂ ಆ ಥರ ಆಡ್ದವನೆಲ್ಲ, ಅದು ಕೂಡ ಒಂದು ಹುಡುಗಿ ವಿಷಯದಲ್ಲಿ. ನಾನು ಪ್ರಾರ್ಥನಾ ಜೊತೆ ಇಷ್ಟೊಂದು ಅತಿರೇಕದಿಂದ ಆಡೋದಕ್ಕೆ ಹೇಗೆ ಸಾಧ್ಯ? ಇಷ್ಟು ವರ್ಷದಿಂದ ಕಾಪಾಡಿಕೊಂಡು ಬಂದಿದ್ದ ನನ್ನ ಸಂಯಮ ಈ ಹುಡುಗಿ ಮುಂದೆ ಕಳಚಿ ಹೋಯ್ತಾ? ಹಾಗಾದರೆ ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುವಷ್ಟು ತಾಕತ್ತಿಲ್ವ ನನಗೆ? ಸ್ವಲ್ಪ ಯಾಮಾರಿ ಹೋಗ್ತಾ ಇದ್ರು ತುಂಬ ದೊಡ್ಡ ಅನಾಹುತನೇ ಆಗ್ತಾ ಇತ್ತು. ಅಯ್ಯೋ, ಈಗ ಈ ಪ್ರಾರ್ಥನಾ ನನ್ನ ಬಗ್ಗೆ ಅದೇನು ತಿಳ್ಕೊಂಡ್ಲು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡರೆ ಈ ಪ್ರಾರ್ಥನಾ, ಅಯ್ಯೋ ಇದೇನಾಗಿ ಹೋಗ್ತಾ ಇತ್ತು? ಏನು ಮಾಡೋಕ್ಕೆ ಹೊರಟಿದ್ದೆ ನಾನು? ಪ್ರಖ್ಯಾತ ಅವರದ್ದು ಏನು ತಪ್ಪಿಲ್ಲ ಇದರಲ್ಲಿ. ನಾನು ಸ್ವಲ್ಪ ಅತಿಯಾಗಿ ಆಡಿಬಿಟ್ಟೆ. ನಾನು ಯಾಕೆ ಅವರನ್ನು ತಡೀಲಿಲ್ಲ? ಅದೇ ನಾನು ಮಾಡಿದೆ ತಪ್ಪು. ಈಗ ಅವರು ನನ್ನ ಬಗ್ಗೆ ಅದೇನು ತಿಳ್ಕೊಂಡ್ರು ಎಂದು ಹೇಳಿಕೊಂಡವಳಿಗೆ ಮುಂದೆ ಕಲ್ಪನೆ ಮಾಡಿಕೊಂಡೇ ಒಂದು ಕ್ಷಣ ಎದೆ ಜಲ್ಲ ಅಂದಿತ್ತು. ನಿಧಾನವಾಗಿ ಅವಳ ಕಡೆ ಮುಖ ಮಾಡಿದವನು, ಪ್ರಾರ್ಥನಾ, ದಯವಿಟ್ಟು ಕ್ಷಮಿಸು. ಐ ಆಮ್ ರಿಯಲಿ ಸಾರಿ. ನನ್ನ ಉದ್ದೇಶ ಅದಾಗಿರಲಿಲ್ಲ. ನಿಜ ಹೇಳಬೇಕಂದ್ರೆ ನಾನು ಯಾಕೆ ಆ ಥರ ಮಾಡಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಯಾವತ್ತೂ ಈ ರೀತಿ ನಾನು ನಿಯಂತ್ರಣನ ಕಳ್ಕೊಂಡಿರಲಿಲ್ಲ. ಆದರೆ ಇವತ್ತು ಅದ್ಯಾಕೆ ಹಾಗಾಯಿತು? ನಿನ್ನ ಮುಖ ನೋಡೋಕ್ಕೂ ಧೈರ್ಯ ಬರ್ತಿಲ್ಲ. ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ. ಇವತ್ತೇ ಕೊನೆ. ಇನ್ಮುಂದೆ ಯಾವತ್ತೂ ಈ ರೀತಿ ಆಗಲ್ಲ ಎಂದವಳ ಮುಂದೆ ಕೈ ಮುಗಿದವನನ್ನು ನೋಡಿ ಅವಳಿಗೂ ಬೇಜಾರಾಗಿತ್ತು. ಅಯ್ಯೋ ಪ್ರಖ್ಯಾತ್, ಇದರಲ್ಲಿ ನಿಮ್ಮ ತಪ್ಪಿಗಿಂತ ಹೆಚ್ಚಾಗಿ ನಂದೇ ತಪ್ಪಿರೋದು. ತಪ್ಪೆಲ್ಲ ನಂದೇ. ನೋಡಿ, ನೀವು ಹೀಗೆಲ್ಲ ಕೈ ಮುಗಿದು ನಿಂತರೆ ನಂಗೆ ನೋಡೋಕ್ಕಾಗಲ್ಲ. ಇನ್ಮುಂದೆ ಈ ಥರ ಆಗದೆ ಇರೋ ಥರ ನೋಡಿದರೆ ಆಯಿತು. ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ ಎಂದವಳ ಧ್ವನಿ ಗದ್ಗದಿತವಾಗಿತ್ತು. ಅವಳ ಮಾತಿನಿಂದ ಅವನ ಮನಸ್ಸು ಸ್ವಲ್ಪ ಹಗುರ ಆಗಿದ್ದರೂ ಪಾಪ ಪ್ರಜ್ಞೆ ಕಾಡುತ್ತಲೇ ಇತ್ತು. ಅಂದೇ ಕೊನೆ. ಅದಾದ ನಂತರ ಇಬ್ಬರು ಕೂಡ ಎಲ್ಲಿಯೂ ತಮ್ಮ ನಿಯಂತ್ರಣವನ್ನು ಕಳೆದುಕೊಂಡಿರಲಿಲ್ಲ. ಅವಳಿಗಿಂತ ಹೆಚ್ಚಾಗಿ ನಿಯಂತ್ರಣದ ಕಡೆ ಗಮನ ಇಡುತ್ತಿದ್ದವನು ಪ್ರಖ್ಯಾತ್. ಮಾತಿನಲ್ಲಾಗಲಿ ತಮಾಷೆಯಲ್ಲಾಗಲಿ ಎಲ್ಲ ಕಡೆಯೂ ಅಂತರ ಕಾಯ್ದುಕೊಳ್ಳುತ್ತಿದ್ದರು. ತನ್ನ ನಂಬಿಕೊಂಡಿರುವ ಹುಡುಗಿಗೆ ತನ್ನಿಂದ ಯಾವುದೇ ಅಪಾಯ ಆಗಬಾರದೆನ್ನುವ ಉದ್ದೇಶ ಅವನದ್ದು. ಅವನ ಪಾಡಿಗೆ ಅವನು, ಇವಳ ಪಾಡಿಗೆ ಇವಳು ಎಂದಿನಂತೆ ತಮ್ಮ ದಿನಚರಿ ಆರಂಭ ಮಾಡುತ್ತಿದ್ದರು. ಪ್ರಾರ್ಥನಾ ಕೂಡ ರಮ್ಯಾಳ ಜೊತೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ಬರುತ್ತಿದ್ದಳು. ಅಲ್ಲಿ ಎಲ್ಲರ ಮೆಚ್ಚುಗೆಗೂ ಪಾತ್ರಳಾಗಿದ್ದಳು.
ಪ್ರಾರ್ಥನಾ, ಇದು ನಿನ್ನ ಮೊದಲ ಸಂಬಳ ಅನ್ಸುತ್ತೆ ಅಲ್ವಾ? ಹೇಗನ್ನಿಸ್ತಿದೆ? ಖುಷಿ ಆಗ್ತಿದ್ಯಾ ಎಂದು ಕೇಳುವ ರಮ್ಯಾಳಿಗೆ, ಹೌದಕ್ಕ, ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟು ಸಂಪಾದಿಸಿದ ಮೊದಲ ಹಣ ಅಂದಮೇಲೆ ನನಗೆ ಖುಷಿ ಆಗದೆ ಇರುತ್ತಾ? ಈ 5,000 ನನಗೆ 5 ಲಕ್ಷಕ್ಕೆ ಸಮ ಅಕ್ಕ. ಯಾಕಂದರೆ ಇದು ಯಾರೋ ಕೊಟ್ಟ ಹಣ ಅಲ್ಲ, ನಾನು ಶ್ರಮ ವಹಿಸಿ ದುಡಿದ ಹಣ ಎಂದು ಖುಷಿಯಿಂದ ಹೇಳುತ್ತಾಳೆ ಪ್ರಾರ್ಥನಾ. ಹೌದಾ ಪ್ರಾರ್ಥನಾ, ನಿಂಗೊಂದು ವಿಷಯ ಗೊತ್ತಾ? ನಾನು ನಿನ್ನ ಹಾಗೆಯೇ ಮೊದಲಿನ ಸಲ ಕೆಲಸಕ್ಕೆ ಸೇರಿದಾಗ ನನಗೆ ಸಿಕ್ಕ ಮೊದಲ ಸಂಬಳ ನೋಡಿ ನಿನ್ನಷ್ಟೇ ಖುಷಿಪಟ್ಟು ಕುಣಿದಾಡಿದ್ದೆ. ನಾವು ಕಷ್ಟಪಟ್ಟು ದುಡಿದ ಹಣ ಅಂದಾಗ ಆ ಒಂದು ಖುಷಿನೇ ಬೇರೆ. ಅದು 1 ರೂಪಾಯಿ ಆಗಿರಲಿ, 10 ರೂಪಾಯಿ ಆಗಿರಲಿ, ಅದು ನಮಗೆ ಹೆಚ್ಚೆ. ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟು ಗೊತ್ತಾ? 2,500. ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟು ಗೊತ್ತಾ? 2,500. ಈಗಿನ ಜೀವನಕ್ಕೆ ಹೋಲಿಸಿದರೆ ಅದು ಕಮ್ಮಿನೇ, ಆದರೆ ಅವತ್ತಿನ ದಿನಕ್ಕೆ ಅದೇ ನನಗೆ ಹೆಚ್ಚಾಗಿತ್ತು. ಅವತ್ತು ನಾನು ಅಪ್ಪ ಅಮ್ಮನಿಗೆ ಎಲ್ರಿಗೂ ನನ್ನ ಕಡೆಯಿಂದ ಸಣ್ಣ ಉಡುಗೊರೆ ಕೊಟ್ಟಿದ್ದೆ. ಒಂಥರ ಹೆಮ್ಮೆ ಅನ್ನಿಸ್ತಿತ್ತು ನನಗೆ ಎನ್ನುವ ರಮ್ಯಾ. ಅಂದಹಾಗೆ ಇದು ನಿನ್ನ ಮೊದಲ ಸಂಬಳ ತಾನೆ? ಪ್ರಖ್ಯಾತ್ಗೆ ನಿನ್ನ ಮೊದಲ ಸಂಬಳದಿಂದ ಏನು ಗಿಫ್ಟ್ ಕೊಡ್ಸಲ್ವಾ? ಸುಮ್ಮನೆ ಕೇಳಿದೆ ಅಷ್ಟೇ. ಯಾಕಂದರೆ ನಾವು ಇಷ್ಟಪಡೋರಿಗೆ ನಮ್ಮ ಸ್ವಂತ ಹಣದಿಂದ ಏನಾದರೂ ತೆಗೆದುಕೊಡೋ ಖುಷಿನೇ ಬೇರೆ. ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಕೊಡೋ ಮನಸ್ಸಿರ್ಬೇಕಷ್ಟೆ ಎಂದು ಹೇಳಿ ತನ್ನ ಮಾತು ನಿಲ್ಲಿಸುತ್ತಾಳೆ. ಅವಳ ಮಾತು ಕೇಳಿ ತನ್ನ ನಡಿಗೆ ನಿಲ್ಲಿಸಿದ ಪ್ರಾರ್ಥನಾ, ಅಕ್ಕ 1 ನಿಮಿಷ ಎಂದು ರಮ್ಯಾಳನ್ನು ಕರೆಯುತ್ತಾಳೆ. ತಕ್ಷಣ ತಟಸ್ಥಳಾಗುವ ರಮ್ಯಾ ಅವಳ ಕಡೆ ಹೆಜ್ಜೆ ಇಟ್ಟವಳು, ಏನು ಪ್ರಾರ್ಥನಾ, ಏನಾಯಿತು ಎಂದು ಕೇಳುವವಳಿಗೆ, ನೀ ತುಂಬ ಇಂಟೆಲಿಜೆಂಟ್, ನಿಮ್ಮ ತಲೆಗೆ ಎಲ್ಲನೂ ಹೊಳೆಯುತ್ತೆ. ಯಾವ ಸಮಯದಲ್ಲಿ ಹೇಗಿರಬೇಕು, ಏನು ಮಾತಾಡಬೇಕು ಎಲ್ಲ ಕೂಡ. ಆದರೆ ನಂಗೆ ಮಾತ್ರ ಇದೆಲ್ಲ ಹೊಳೆಯೋದೇ ಇಲ್ಲ, ನಾನೊಬ್ಳು ಬುದ್ದು ಎನ್ನುವ ಪ್ರಾರ್ಥನಾಳ ಗಲ್ಲ ಹಿಡಿದು ನಗುವ ರಮ್ಯಾ. ಸರಿ ಸರಿ, ಅದೇನು ಅಂತ ಹೇಳು. ಅದಕ್ಕೆ ಇಷ್ಟೊಂದೆಲ್ಲ ನೈಸ್ ಮಾಡೋದೇನು ಬೇಕಿಲ್ಲ. ಈಗೇನು ಮ್ಯಾಟರ್, ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಿತ್ತಾ ಕೇಳುತ್ತಾಳೆ. ಹೌದಕ್ಕ, ನಾನು ಇವತ್ತು ಈ ಥರ ಇರೋದಕ್ಕೆ ಕಾರಣ ಪ್ರಖ್ಯಾತ್ ಅವರು. ಅವ್ರು ಇಲ್ಲದೆ ಇದ್ದಿದ್ರೆ ಈ ಹಣನೂ ನನಗೆ ಸಿಗ್ತಾ ಇರಲಿಲ್ಲ, ಕೆಲಸನೂ ಸಿಗ್ತಿರ್ತಿರ್ಲಿಲ್ಲ. ಅವರಿಂದನೇ ನಾನು ಇವತ್ತು 1 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಕಾರಣನೇ ಅವರು. ಹಾಗಾಗಿ ಈ ಸಂಬಳದಲ್ಲಿ ಅವ್ರಿಗೇನಾದರೂ ಕೊಡಬೇಕಂತ ಅನ್ನಿಸ್ತಿದೆ. ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು. ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಿಲ್ವೇ ಎಂದು ತನ್ನ ಕೆಳತುಟಿಯನ್ನು ಬಾಗಿಸುವ ಹುಡುಗಿಯನ್ನು ನೋಡಿ ರಮ್ಯಾಳಿಗೆ ಇನ್ನಷ್ಟು ಮುದ್ದುಕ್ಕಿ ಬಂದಿತ್ತು. ಅಯ್ಯೋ ಅಷ್ಟೇ ತಾನೇ, ಅದಕ್ಕೆ ಯಾಕೆ ಬೇಜಾರು? ನೀನು ಒಳ್ಳೆ ಮನಸ್ಸಿನಿಂದ ಏನು ಕೊಟ್ಟರು ಅವನಿಗೆ ಇಷ್ಟ ಆಗುತ್ತೆ. ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನಿಲ್ಲ ಪ್ರಾರ್ಥನಾ. ಆದರೂ ಬಾ, ಹೆಲ್ಪ್ ಮಾಡ್ತೀನಿ, ಅಲ್ಲೊಂದು ಬಟ್ಟೆ ಅಂಗಡಿ ಇದೆ ಎಂದು ಕೇಳುವವಳಿಗೆ ಖುಷಿಯಿಂದ ಸರಿ ಎನ್ನುವಂತೆ ತಲೆ ಅಲ್ಲಾಡಿಸುತ್ತಾಳೆ ಪ್ರಾರ್ಥನಾ. ಇಬ್ಬರು ಕೂಡ ಆ ಬಟ್ಟೆ ಮಳಿಗೆಗೆ ಹೋದರು. ಅಲ್ಲಿ ಹೋದವರೇ ಒಂದಷ್ಟು ಬಟ್ಟೆಗಳನ್ನು ತಡಕಾಡಿದರು. ಆದರೆ ಪ್ರಾರ್ಥನಾಳಿಗೆ ರಮ್ಯಾ ತೋರಿಸುವ ಯಾವ ಬಟ್ಟೆ ಕೂಡ ಹಿಡಿಸಲಿಲ್ಲ. ಅಯ್ಯೋ ಅದು ಬೇಡಕ್ಕ, ಒಂಚೂರು ಚೆನ್ನಾಗಿಲ್ಲ, ಈ ಕಲರ್ ಅವ್ರಿಗೆ ಸೂಟ್ ಆಗಲ್ಲ, ಬೇರೆ ನೋಡೋಣ. ಅಯ್ಯೋ ಅಕ್ಕ, ಈ ಕಲರ್ನ ಶರ್ಟ್ ಅವರಲ್ಲಿ ಬೇಕಾದಷ್ಟು ಇದೆ ಎಂದು ಅವಳು ತೋರಿಸಿದ ಎಲ್ಲ ಬಟ್ಟೆಗಳನ್ನು ನಿರಾಕರಿಸಿದಳು ಪ್ರಾರ್ಥನಾ. ಬಟ್ಟೆಗಳನ್ನು ತೆಗೆದವಳಿಗೆ ತೋರಿಸಿ ತೋರಿಸಿ ಸಾಕಾದ ರಮ್ಯಾ, ಅಯ್ಯೋ ಇನ್ಯಾವುದಿದೆ ಇಲ್ಲಿ, ನಿನ್ನ ಪ್ರಖ್ಯಾತಿಗೆ ಅಂತಾನೆ ಸೂಟ್ ಆಗುವಂಥದ್ದು. ಆಲ್ರೆಡಿ ಒಂದು ಬಟ್ಟೆಗಾಗಿ ಇಡೀ ಬಟ್ಟೆ ಅಂಗಡಿಯನ್ನು ತಡ್ಕಾಡಿ ಆಗಿದೆ. ನಂಗೆ ಸಾಕಾಗಿ ಹೋಯಿತು, ನೀನೇ ಬಾ, ನಿನ್ನ ಸಂಬಳದಿಂದ ನೀನು ಕೊಡಿಸ್ತಿರೋದಲ್ಲ, ನೀನೇ ಸೆಲೆಕ್ಟ್ ಮಾಡು, ನಾನು ಕೂತ್ಕೊಳ್ತೀನಿ ಎಂದು ಹೇಳಿದವಳಿಗೆ ಸುಸ್ತಾಗಿತ್ತು. ಕೊನೆಗೆ ಅವನಿಗೆ ಒಮ್ಮುವಂಥ ಬಟ್ಟೆಯನ್ನು ಹುಡುಕಲು ಪ್ರಾರ್ಥನೆಯಲ್ಲಿ ಹೋದಳು. ಸುಮಾರು ಹೊತ್ತಿನ ಬಳಿಕ ಒಂದು ಶರ್ಟನ್ನು ಕೈಯಲ್ಲಿ ಹಿಡಿದುಕೊಂಡವಳು, ಇಲ್ಲಿ ನೋಡಿ, ಈ ಶರ್ಟ್ ಚೆನ್ನಾಗಿಲ್ವಾ? ನಾನು ಆಗ್ಲಿಂದ ಹುಡುಕ್ತಾ ಇದ್ದಿದ್ದು ಈ ಟೈಪ್ನ ಶರ್ಟನ್ನೇ, ಇದು ಪ್ರಖ್ಯಾತ್ ಅವರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದು ಉತ್ಸಾಹದಿಂದ ನುಡಿಯವಳಿಗೆ, ಆಗ್ಲೇ ನಾನು ತೋರಿಸಿದ ಬಟ್ಟೆ ಅಮ್ಮ ಅವ್ರಿಗೆ ಹಿಡಿಸ್ಲಿಲ್ಲ, ಇದಕ್ಕೇನಾ? ಇರ್ಲಿ, ಅಂತೂ ನಮ್ಮ ಪ್ರಖ್ಯಾತ್ ನಮಗಿಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಎಂದು ಛೇಡಿಸುವಂತೆ ಹೇಳಿದಳು. ಅವಳ ಮಾತಿನ ಒಳರ್ಥ ಅರ್ಥ ಮಾಡಿಕೊಂಡ ಪ್ರಾರ್ಥನಾಳ ಕೆನ್ನೆ ಕೆಂಪಾಗಿತ್ತು. ಹಲೋ ಮೇಡಮ್, ಇದು ಮನೆ ಅಲ್ಲ, ಬನ್ನಿ, ನಾಚ್ಕೊಂಡಿದ್ದು ಸಾಕು, ಇನ್ನು ಮನೆಗೆ ಹೋಗಿ ನಿಮ್ಮ ಹುಡುಗನ ಮುಂದೆ ನಾಚಿಕೊಳ್ಳುವಿರಂತೆ, ಈಗ ಬನ್ನಿ, ಲೇಟ್ ಆಯಿತು ಎಂದು ಹೇಳಿ ಚೇರ್ನಿಂದ ಏಳುತ್ತಾಳೆ. ರಮ್ಯಾ ಅವಳ ಮಾತಿಗೆ ತಟ್ಟನೆ ಎದ್ದ ಪ್ರಾರ್ಥನಾ ಬಿಲ್ ಪೇ ಮಾಡಿ ಆ ಶರ್ಟನ್ನು ಹಿಡಿದುಕೊಂಡು ಮನೆಗೆ ಬರುತ್ತಾಳೆ. ಮುಂದುವರಿಯುವುದು.